ಸೊ ಇವಾಗ ರೇಷನ್ ಎಲ್ಲ ತಗೊಂಬಂದ್ವಿ ಡಿಮಾರ್ಟಿಂದ. ಸೊ ಅಲ್ಲಿ ಬ್ಯಾಗು ಇಡ್ಸಲ್ಲ ಅಂದ್ಬಿಟ್ಟು ನಮ್ಮದೇ ಗೋಣಿ ಚೀಲ ಎತ್ಕೊಂಡು ಹೋಗಿದ್ವಿ, ಅಕ್ಕಿದು ಮಾಮೂಲಿ. ಇದರಲ್ಲಿ ಕ್ಲೀನಾಗಿ ಕಂಪ್ಲೀಟಾಗಿ ತುಂಬ್ಕೊಬರ್ಬೋದು ಅಂತ 1 ಮೂಟೆ ಅಷ್ಟು ತಂದಿದ್ದೀನಿ. ಮತ್ತು ಇವೆಲ್ಲ ಸ್ನ್ಯಾಕ್ಸು, ಜ್ಯೂಸು, ಬಿಸ್ಕೆಟ್ಸು. ಸೊ ಇಷ್ಟು ಐಟಮ್ ತೊಗೊಬಂದ್ವಿ. ಇದು 2 ವೀಲರ್, ಅದು ನನ್ನ ಸ್ಕೂಟಿ ಎತ್ಕೊಂಡು ಹೋಗಿದ್ವಿ, ಹಾಗಾಗಿ ಆರಾಮಾಗಿ ಇಟ್ಕೊಬರೋಕ್ಕಾಯ್ತು. ನನ್ನ ಮಗಳಿಬ್ಬರು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ, ಹಾಗಾಗಿ ಅವರಿಲ್ಲ. ಇವಾಗ ಕರ್ಕೊಂಬರಕ್ಕೆ ಹೋದ್ರು. ಮೊಳಕೆ ಕಾಳಿನ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ, ಮಾಡಿಬಿಟ್ಟು ಹೋಗಿದ್ವಿ. ಇವಾಗ ಏನಿದ್ರು ಊಟ ಮಾಡೋದಷ್ಟೆ. ಸೊ ರೈಸ್ಗೆ ಇಟ್ಟಿದ್ದೀನಿ, ರೈಸ್ಗೆ ಹೋಗ್ಬೇಕು. ಅಷ್ಟರಲ್ಲಿ ನಮ್ಮ ಮನೆಯವರು ನನ್ನ ಕರ್ಕೊಂಡ್ಬರ್ತಾರೆ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ, ಶೆಕೆ ಆಗ್ತಾಯಿದೆ. ಗುಡ್ ಮಾರ್ನಿಂಗ್. ನೀವು ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಡಿಮಾರ್ಟ್ಗೆ ಹೋಗ್ಬಂದು ಸುಸ್ತಾಯಿತು, ಮತ್ತು ಮಳೆನೂ ಮತ್ತು ಸಂಜೆ ಮೇಲೆ ಸರಿ ಕರೆಂಟ್ ಇಲ್ಲ, ಏನಿಲ್ಲ. ಹಾಗಾಗಿ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಶುಕ್ರವಾರ, ದೇವಸ್ಥಾನನೆಲ್ಲ ತೊಳೆದಿದ್ದೀನಿ. ಬಟ್ ಇವತ್ತು ಪೂಜೆ ಮಾಡಲ್ಲ, ನಾಳೆ ಶನಿವಾರ ಅಲ್ವಾ, ಮನೆ ದೇವ್ರ ವಾರ. ನಾಳೆ ಗಂಜಲ ಎಲ್ಲ ಹಾಕಿ ನೀಟಾಗಿ ಪೂಜೆ ಮಾಡೋಣ ಅಂತ ಸುತ್ತಾಯಿತು. ಹಾಗಾಗಿ ಸ್ವಲ್ಪ ದಿವಸದಿಂದ ಪೂಜೆ ಮಾಡಿರಲಿಲ್ಲ. ನಾಳೆ ನೀಟಾಗಿ ಗಂಜಲ ಎಲ್ಲ ಹಾಕ್ಬಿಟ್ಟು ಶನಿವಾರ ವಾರ ಮಾಡೋದಕ್ಕೂ ಆಗುತ್ತೆ. ಅದಕ್ಕೆ ದೇವಸ್ಥಾನನೆಲ್ಲ ತೊಳೆದಿದ್ದೀನಿ. ಇವತ್ತು ಎತ್ತಿಟ್ಕೊಳ್ತೀನಿ, ನಾಳೆ ಜೋಡಿಸ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ, ಬನ್ನಿ. ಹೇಳು. ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ, ಬ್ರೇಕ್ಫಾಸ್ಟ್ ತಿನ್ಬೇಕು ನಾನು. ಸ್ನಾನ ಮಾಡಿ ತಕ್ಷಣ ದೇವಸ್ಥಾನ ತೊಳೆದ್ರೇ ಸಮಾಧಾನ. ಹಾಗಾಗಿ ಫಸ್ಟ್ ದೇವಸ್ಥಾನ ತೊಳೆದ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಚಿತ್ರಾನ್ನ ಮಾಡಿದ್ದೀನಿ. ಮಸಾಲ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ಮಾಮೂಲಿ ಚಿತ್ರಾನ್ನ ತಿಂತೀನಿ ಬೇಜಾರಾಯಿತು ಅಂತ. ಇದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಮಾಮೂಲಿ ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕೋರು ಹಾಕ್ತಾರೆ. ನಾನು ಕಸರೆ ಬರುತ್ತೆ ಅಂದ್ಬಿಟ್ಟು ಸಾಸಿವೆ ಯೂಸ್ ಮಾಡಲ್ಲ. ಹಸಿಮೆಣ್ಸಿನ್ಕಾಯಿ ಇವೆಲ್ಲನೂ ನೀಟಾಗಿ ರುಬ್ಕೊಳ್ಳೋದು, ಸ್ವಲ್ಪ ಕಾಯಿ ಹಾಕ್ಕೊಂಡು. ಆ ನಂತರ ಮಾಮೂಲಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಹೆಂಗೆ ಒಗ್ಗರಣೆ ಮಾಡ್ತೀವಿ ಹಂಗೆ ಮಾಡಿಕೊಂಡು ನಿಂಬೆಹಣ್ಣು ಹಿಂಡ್ಕೊಳ್ಳೋದು ಅಷ್ಟೇ. ಸೊ ಬೆಳಗ್ಗೆ ಹೊತ್ತು ಯಾವುದೇ ಡಯಟ್ನ ನಾನು ಫಾಲೋ ಮಾಡೋಕ್ಕಾಗಲ್ಲ. ಫಸ್ಟು ಟಿಫನ್ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಚಿನ್ನ ಮಿಷಿನ್ ಆಫ್ ಮಾಡೆ. ಏನಾಯ್ತು ತೇಗದ್ ನೀನ? ನಮ್ಮ ಮಗಿ ಬೆಳಿಗ್ಗೆ ಫ್ರೆಶ್ ಆಗ್ಬಿಟ್ಟಿತ್ತಪ್ಪ ಇದು. ಹಾಂ ಅಲ್ಲಿ ವಾಸ್ಪೇಶ ಹತ್ರ ನಿಲ್ಸೋ. ಹಾಂ, ಅವ್ರಿಗೆ ಅರ್ಥ ಆಗಲ್ಲ ಬಿಡು ನೀ ಹೇಳೋದು. ಏನ ಮಿಷಿನ್ ಆಫ್ ಆದ್ಮೇಲೆ ಸ್ನಾನಕ್ಕೆ ಹೋಗಿ ನೀನು, ನೀರು ಕಾದೋಗಿರುತ್ತೆ. ಹಾಂ, ಮ್ಯಾಗಿ ತಿಂತೀನಿ ಕಂಡ್ರು ಅಂತೆ. ಹೊಟ್ಟೆ ನೋವು ಬರುತ್ತೆ ಕಣೋ ಮ್ಯಾಗಿ ತಿಂದರೆ, ಗಬ್ಬು. ಹ್ಞೂ ಆಯಿತು, ಹೋಗಿ ಹಾಲು ಕುಡಿಯಂಗೆ ನೀನು. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಂಜೆ 5 ಗಂಟೆ ಆಗಿದೆ, 5:30 ಆಗಿದೆ. ಸೊ ಇವಾಗ ಎಂತಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನೆನೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ನೆನೆ ಬುಕ್ ಮಾಡಿದ್ದು ಇವತ್ತೇ ತಂದ್ಕೊಟ್ಬಿಟ್ಟಿದ್ದಾರೆ. ಅಷ್ಟು ಫಾಸ್ಟಾಗಿ ಏನಂತ ಗೊತ್ತಿಲ್ಲ ನನಗೂ. ಅಂದರೆ ಯೂಶ್ವಲಿ ಅಮೆಝಾನಲ್ಲಿ ತರಿಸಿದ್ರೆ ಬೇಗನೆ ಬರುತ್ತೆ, ಇದು ತುಂಬ ಬೇಗ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಪ್ಯಾಕೇಜ್ ಈ ಥರ ಮಾಡಿದ್ದಾರೆ. ಇದೇನು ಮೇಲೆ ವ್ಯಾಪಾರ ಏನು ಹಾಕಿಲ್ಲ. ಇದೇಂತಕ್ಕೆ ತರಿಸಿದ್ರೆ ತುಂಬಾ ಟ್ರೆಂಡಿಂಗಲ್ಲಿದೆ, ಎಲ್ಲರೂ ಕೂಡ ಇದನ್ನೇ ಹಾಕ್ಕೊಳ್ತಾ ಇದ್ದಾರೆ. ಹಾಗಾಗಿ ನನಗೂ ಇಷ್ಟ ಆಯಿತು ಈ ಡ್ರೆಸ್ಸು. ಸೊ ತರ್ಸೋಣ ಅಂದ್ಬಿಟ್ಟು ತರಿಸಿದೆ. ಆ್ಯಕ್ಚುಲಿ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ. ಇದರಲ್ಲಿ ಬಂದು 3-4 ಕಲರ್ ಬರುತ್ತೆ. ಈ ನೆಕ್ ಇದೆ. ಓಕೆ, ನಾನು ಬಂದು XXL ಸೈಜ್ ತರಿಸಿದ್ದೀನಿ. ಇದ್ರ MRP ಬಂದು 2,500 ಇದೆ. ಬಟ್ ನಾನು ಕೊಟ್ಟಿರೋದು 833 ರುಪೀಸ್ ಏನೋ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಫುಲ್ಲು ಸಾಫ್ಟ್ ಕಾಟನ್ನು. ನಾನು ಬಂದು ಫುಲ್ ಚಾಕ್ಲೇಟ್ ಕಲರ್ ಅಂತ ಚಾಕ್ಲೇಟ್ ಬ್ರೌನ್ ಇದು ಕಲರು. ಆ್ಯಕ್ಚುಲಿ ಅಲ್ಲಿ ಮೆನ್ಷನ್ ಮಾಡಿರೋದು ವೈನ್ ಕಲರ್ ಅಂತ. ಚೆನ್ನಾಗಿದೆ, ಬನ್ನಿ ನೋಡೋಣ. ನನ್ನ ಸೈಜ್ ಆ್ಯಕ್ಚುಲಿ XXL ಸಾಕು. ಬಟ್ ಪ್ಯಾಂಟ್ ಸ್ವಲ್ಪ ನನಗೆ ಕಂಫರ್ಟಬಲ್ ಇರಬೇಕು ಅಂತ XXL ತರಿಸ್ತಿದ್ದೆ. ಸೊ ಇವಾಗ XXL ಅದು ತರ್ಸಕ್ಕೆ ಹೋದ್ರೆ ಟಾಪ್ ತುಂಬಾ ದೊಡ್ಡದು ಬಂದ್ಬಿಡುತ್ತೆ. ಲಾಸ್ಟ್ ಟೈಮ್ ಅಜಿಯೋದಲ್ಲಿ ಒಂದು ಗೌನ್ ತರಿಸಿದ್ದೆ, ಅದು ಬಂದು XXL ತರಿಸ್ಬಿಟ್ಟು ಇಷ್ಟೆಲ್ಲ ಬಂದ್ಬಿಟ್ಟಿತ್ತು, ಓವರ್ ಸೈಜು. ಹಾಗಾಗಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಚಿನ್ನು ಒಂದು ನಿಮಿಷ ಹಾಗಾಗಿ XXL ತರಿಸಿದೆ. ಸೊ ಕಾಟನ್ ಮೆಟೀರಿಯಲ್. ಇದು ಬಂದು ದುಪ್ಪಟ್ಟ. ಇದೆಲ್ಲ ಪ್ರಿಂಟು, ಒಂಥರ ಗೋಲ್ಡನ್ ಕಲರ್ದು ಪ್ರಿಂಟ್. ಇದು ಹೋಗುತ್ತಾ? ಅಷ್ಟು ಸುಲಭವಾಗಿ ಹೋಗಲ್ಲ.
ಇದೊಂಥರ ಇದೆ, ಒಂಥರ ಕಾಟನಲ್ಲೇ ಇದು ಟ್ಯಾಸಲ್ಸು ಕೊಟ್ಟಿದ್ದಾರೆ ಕೆಳಗಡೆ. ನೋಡ್ತಾ ಇರ್ಬೋದು ಮೆಟೀರಿಯಲ್ ಇದು ಈ ತರ ಇದೆ. ಕಾಟನ್ನೇ, ಚಿನೋ ಕಾಟನ್ನೇ, ಬಟ್ ಒಂಥರ ಜಾಲ್ರಿ ತರ ಬರುತ್ತಲ್ಲ ಆ ತರ ಬಟ್ಟೆ. ಈ ಸೈಡಲ್ಲೂ ಬಾರ್ಡರ್ಗೆ ಪ್ರಿಂಟ್ ಕೊಟ್ಟಿದ್ದಾರೆ, ಮಧ್ಯೆ ಒಂದೊಂದು ಫ್ಲವರ್ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ನಾನು ಈ ಡ್ರೆಸ್ ವೇರ್ ಮಾಡಿ ತೋರಿಸಲ್ಲ, ಹಾಗೆ ತೋರಿಸ್ತೀನಿ ಯಾವ್ದಾರ ಒಕೇಶನ್ಗೆ ಇರಲಿ ಅಂತ. ಪ್ಯಾಂಟ್ ಪರವಾಗಿಲ್ಲ, ಡಬಲ್ ಎಕ್ಸೆಲ್ಗೆ ತರಿಸಿದ್ದೆ. ಪ್ಯಾಂಟ್ ಆಗಲ್ಲ ಅಂದ್ಬಿಟ್ಟು ಪರ್ಫೆಕ್ಟ್ ಆಗುತ್ತೆ. ಸುಮ್ಮನಿರಮ್ಮ, ಮೇಲಾಗಿ ನಾವು ಪ್ಯಾಂಟ್ನ ಕರೆಕ್ಟ್ ಆಗಿದೆ ನಮ್ಗೆ ಅಂತ ರೆಡಿಮೇಡ್ ಪ್ಯಾಂಟ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ, ಈ ವಿಡ್ತ್ ಬರುತ್ತಲ್ಲ ಇದು ನಮ್ಗೆ ಲೆಂತ್ ಇದ್ರೆ ನಮ್ಗೆ ಆಗುತ್ತೆ ಅಂತ. ಅಂದ್ರೆ ಪ್ಲಸ್ ಸೈಜ್ ಅಂದ್ರೆ ಎಕ್ಸೆಲ್ ಗೊತ್ತೆ, ಡಬಲ್ ಎಕ್ಸೆಲ್, ಸಿಂಗಲ್ ಎಕ್ಸೆಲ್, ಟ್ರಿಪಲ್ ಎಕ್ಸೆಲ್ ಎಲ್ಲ ಇದ್ರೆ ಅವ್ರಿಗೊಂದು ಮೆಜರ್ಮೆಂಟ್ ಗೊತ್ತಿರುತ್ತೆ. ಇದಕ್ಕೆ ಲೆಂತ್ ಇದ್ರೆ ಅದು ಪರ್ಫೆಕ್ಟ್ ಆಗುತ್ತೆ, ಏನ್ ಟೈಟ್ ಆಗಲ್ಲ ಅಂತ. ದೊಡ್ಡದಾಗೆ ಬಂದಿದೆ. ಸೊ ನಾನು ಟ್ರಿಪಲ್ ಎಕ್ಸೆಲ್ ತರಿಸಿದ್ರೆ ತುಂಬಾನೇ ದೊಡ್ಡದು ಬಂದ್ಬಿಟ್ಟಿದೆ, ಅದು ಚೆನ್ನಾಗಿರ್ತಿರ್ಲಿಲ್ಲ. ಆಕ್ಚುಲಿ ಇದೇ ದೊಡ್ಡದಾಗತ್ತೆ ಅನ್ಕೋತೀನಿ. ಕೆಲವೊಂದು ಬ್ರ್ಯಾಂಡ್ಗಳು ತುಂಬಾನೇ ಚೆನ್ನಾಗಿ ಬರುತ್ತೆ, ಅಂದ್ರೆ ನಾವು ಒಂದ್ ಸೈಜ್ ಕಡಿಮೆ ತರಿಸಿದ್ರು ನಮಗೆ ಪರ್ಫೆಕ್ಟ್ ಇರುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳು ಏನಾಗುತ್ತೆ ಅಂದ್ರೆ ನಾವು ತರಿಸೋ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾ ತರಿಸ್ಬೇಕಾಗತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿದೆ, ಹೈಲಿ ರೆಕಮೆಂಡ್ ಮಾಡ್ತೀನಿ. 10 of 10 ಕೊಡ್ತೀನಿ ನಾನು ಇದಕ್ಕೆ ರೇಟಿಂಗ್ ಕೂಡ. ಆಕ್ಚುಲಿ ಇದು ತುಂಬಾ ದೊಡ್ಡದಿದೆ, ಡಬಲ್ ಎಕ್ಸೆಲ್ ಏನು. ನಂಗೆ ಎಲಾಸ್ಟಿಕ್ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಇಷ್ಟು ಎಲಾಸ್ಟಿಕ್ ಇದ್ರೆ ಸಾಕು ನಂದು ಪರ್ಫೆಕ್ಟು, ಬಟ್ ಇದನ್ನ ಇಷ್ಟು ಎಕ್ಸ್ಟ್ರಾ ಇದೆ, ನೋಡ್ತೀನಿ ಹಾಕೊಂಡು. ಬಟ್ ಪ್ಯೂರ್ ಕಾಟನ್ ಆಗಿರೋದ್ರಿಂದ ನೀರ್ಗೆ ಹಾಕಿದ್ರೆ ನೀವು ಎಂತ ಒಳ್ಳೆ ಹೈ ಕ್ವಾಲಿಟಿ ತಗೊಂಡ್ರು ನೀರ್ಗೆ ಹಾಕಿದ್ರೆ ಸ್ವಲ್ಪ ಶಿಂಕ್ ಆಗೇ ಆಗತ್ತೆ. ಸೊ ಅವಾಗ ಸರಿ ಹೋಗ್ಬೋದು ಇದು. ಓಕೆನಾ. ಪ್ಯಾಂಟ್ ಈ ತರ ಮಾಮೂಲಿ ಪೆನ್ಸಿಲ್ ಕಟ್ ಇವಾಗೆಲ್ಲ ಇದಮ್ಮ ನಿಮಿಷ, ಇವಾಗೆಲ್ಲ ಪೆನ್ಸಿಲ್ ಕಟ್ಟೆ ತುಂಬಾನೇ ನಡೀತಾ ಇರೋದು, ಲೆಗಿನ್ಸ್ ಎಲ್ಲ ಬಿಟ್ಟ ಮೇಲೆ. ಸೊ ಹಾಗಾಗಿ ಪೆನ್ಸಿಲ್ ಕಟ್ಟಲ್ಲಿ ಬಂದಿದೆ. ಇದು ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಇದಕ್ಕೇನು ಲೇಸ್ ಏನಿಲ್ಲ, ಚೆನ್ನಾಗಿದೆ. ಇದು ಪ್ಯೂರ್ ಕಾಟನ್. ಸೊ ಇವಾಗ ಟಾಪ್ ನೋಡೋಣ ಬನ್ನಿ. ಸೂಪರ್ ಆಗಿದೆ ಟಾಪು. ನನಗೆ ಇದರಲ್ಲಿ ಏನ್ ಇಷ್ಟ ಆಗುತ್ತೆ ಅಂದ್ರೆ, ಇದು ವಿ ನೆಕ್ ಇಷ್ಟ ಆಯ್ತು, ಮತ್ತೆ ಸ್ಲೀವ್ಸ್ ಗೆ ಬಂದ್ರು ಈ ತರ ಸ್ಟ್ರೈಪ್ ತರ ಕೊಟ್ಟಿದ್ದಾರೆ ನೋಡಿ, ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಅಷ್ಟೇ ಪ್ರಿಂಟೆಡ್ ಅಲ್ಲ. ಆಮೇಲೆ ಇದು ಬಂದು ಅನಾರ್ಕಲಿ, ನಿಮ್ಗೆ ಸೈಡ್ ಕಟ್ಟಿರಲ್ಲ, ಅನಾರ್ಕಲಿ ನೋಡ್ತಾ ಇರ್ಬೋದು. ಈ ತರ ಅನಾರ್ಕಲಿ ಇದೆ, ಚೆನ್ನಾಗಿದೆ ಮೆಟೀರಿಯಲ್. ಕೆಳಗಡೆ ಬಂದು ಈ ತರ ಗೋಲ್ಡನ್ ಲೇಸ್ ಕೊಟ್ಟಿದ್ದಾರೆ, ಈ ತರ ಗೋಲ್ಡ್ ಲೇಸ್ ಕೊಟ್ಟೆ ಹತ್ರ ತಗೊಂಬ, ಈ ತರ ಗೋಲ್ಡ್ ಲೇಸ್ ಹಾಕಿದ್ದಾರೆ. ಎರಡು ಸ್ಲೀವ್ಗೂ ಈ ತರ ಸ್ಟ್ರೈಪ್ ತರ ಕೊಟ್ಟಿದ್ದಾರೆ. ನಂಗೆ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ನೆಕ್, ಮೇನ್ ಅಟ್ರಾಕ್ಷನ್ ಈ ನೆಕ್, ಇದಕ್ಕೆ ತುಂಬಾ ಚೆನ್ನಾಗಿದೆ. ವಿ ನೆಕ್ ಕೊಟ್ಟಿದ್ದಾರೆ, ಮತ್ತೆ ಈ ತರ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಈ ತರ ಚೆನ್ನಾಗಿದೆ. ಮೆಟೀರಿಯಲ್ ಮಾತ್ರ ಸೂಪರ್ ಆಗಿದೆ. ಆಕ್ಚುಲಿ ನಾನು ಕಾಟನ್ ಬಿಟ್ಟು ಬೇರೆ ಮೆಟೀರಿಯಲ್ ಯೂಸ್ ಮಾಡಲ್ಲ, ತುಂಬಾ ರೇರ್ ಯೂಸ್ ಮಾಡೋದು. ಮೊನ್ನೆ ಫಂಕ್ಷನ್ಗೂ ಅಂತ ತಂದಿದ್ದೆ ನೋಡಿ, ಆ ಥರ ಬಟ್ಟೆ ಓಕೆ. ತುಂಬಾನೇ ಒಂಥರ ಕಿರಿಕಿರಿ ಆಗುವಂಥ ಬಟ್ಟೆಗಳೆಲ್ಲ ನಾನು ತರ್ಸೋಕ್ಕೆ ಹೋಗಲ್ಲ. ಸೂಪರ್ ಆಗಿದೆ. ಯಾರಿಗೆ ಬೇಕು ಅವ್ರು ತಗೊಳ್ಳಿ. ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬರೀ 833 ರೂಪಾಯಿಗೆ ಇಷ್ಟು ಚೆನ್ನಾಗಿರೋದು 3 ಪೀಸ್ ಸೆಟ್ಟು ಸಿಗಲ್ಲ. ಅದರಲ್ಲೂ ತುಂಬಾ ಚೆನ್ನಾಗಿದೆ. ಕಲರ್ ಬಂದು ಪರ್ಪಲ್ಲು ಗ್ರೀನು ಎಲ್ಲ ಇತ್ತು, ಬಟ್ ನಂಗೆ ಈ ಕಲರ್ ಇಷ್ಟ ಆಯಿತು. ಆ್ಯಕ್ಚುಲಿ ಬರ್ತಡೇ ಪರ್ಪಸ್ ತರಿಸಿದ್ದು, ಅಂದರೆ ನಮ್ಮ ಮನೆಯವರು ಗಿಫ್ಟ್ ಕೊಡೋ ಬದಲು ಡ್ರೆಸ್ ಕೊಡಿಸ್ತಾರೆ ಅಂತ. ಸೊ ಅವ್ರದ್ದೇ ಟೋಕನ್ ಇದು, ಅವ್ರ ದುಡ್ಡೆಲ್ಲ ಹಾಕ್ಸಿ ತರಿಸಿರೋದು, ನಾನು ಪೇ ಮಾಡಿಲ್ಲ. ಸೊ ಹಾಗಾಗಿ ಈ ಡ್ರೆಸ್ನ ಬುಕ್ ಮಾಡಿದ್ದೀನಿ ಬರ್ತಡೇ ಪರ್ಪಸ್. ಬಟ್ ಬರ್ತಡೇ ಹಾಕ್ಕೊಳಲ್ಲ ಅನ್ಕೋತೀನಿ. ಅದು ಲಾಸ್ಟ್ ಟೈಮ್ ತರಿಸಿದ್ನಲ್ಲ ಗೌನ್ ಬ್ಲೂ ಕಲರ್ದು, ಅದನ್ನು ಹಾಕ್ಕೊಳ್ತೀನಿ. ಸೊ ಏನೇನೋ ಪ್ಲಾನಿಂಗ್ ಮಾಡಿದ್ದಾರೆ ನಮ್ಮ ಮನೇಲಿ ಆ್ಯಕ್ಚುಲಿ. ಹಾಗಾಗಿ ಮಾಲ್ಗೆಲ್ಲ ಹೋಗೋಣ ಅಂದ್ಕೊಂಡಿದ್ದೀವಲ್ಲ, ಸೊ ಮಾಲ್ಗೆ ಇರಮ್ಮ, ಇದು ಟ್ರೆಡಿಷ್ನಲ್ ವೇರ್ ಅಲ್ವಾ, ಮಾಲ್ಗೆ ಬೇಡ ಅಂದ್ಬಿಟ್ಟು. ಸೊ ಈ ಡ್ರೆಸ್ನ ಬಂದು ಬರ್ತಡೆಗೆ ಅಂತ ತರಿಸಿರೋದು, ಬರ್ತಡೇ ಪರ್ಪಸ್ಸು. ಬಟ್ ಬರ್ತಡೆಗೆ ಹಾಕೊಳ್ಳಲ್ಲ, ಟ್ರೆಡಿಷ್ನಲ್ ವೇರ್ ಆಗಿರೋದ್ರಿಂದ ಮಾಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಲ್ಲ, ಹಾಗಾಗಿ ಇರುಚಿನಿ ಲಾಸ್ಟ್ ಟೈಮು ಬ್ಲೂ ಕಲರ್ ಗೌನ್ ತರಿಸಿದ್ವಲ್ಲ, ಸೊ ಹಾಗಾಗಿ ಅದನ್ನ ವೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕಿನ್ನ ಇಯರಿಂಗ್ಸ್ ತರಬೇಕು, ಫ್ರೀನೇ ಇಲ್ಲ. ಯಾಕೋ ನೆನ್ನೆಯಿಂದ ಮಳೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದೆ, ಬೆಂಗಳೂರಲ್ಲಿ ಸಿಕ್ಕಾಬಿಟ್ಟೆ. ಹೋಗಿ ತರೋಣ ಅಂದ್ಕೊಂಡಿದ್ದೀನಿ, ಸಂಡೇ ನೋಡೋಣ, ಫ್ರೀ ಆದರೆ ಹೋಗಿ ತೊಗೊಂಡ್ಬರ್ತೀನಿ. ತುಂಬ ಚೆನ್ನಾಗಿತ್ತು, ಲಾಸ್ಟ್ ಟೈಮ್ ನೋಡ್ಕೊಂಡು ತೊಗೊಂಡಿದ್ದೆ. ನಾಮಕರಣಕ್ಕೆ ಹೋಗಿದ್ನಲ್ಲ, ಅವಾಗ ಒಂದು ಇಯರಿಂಗ್ ತಂದಿದ್ದೆ, ಬಟ್ ನಿಮಗೆ ತೋರಿಸಿಲ್ಲ. ತುಂಬಾ ಚೆನ್ನಾಗಿತ್ತು, ರೀಸನಬಲ್ ಗಾಂಧಿ ಬಜಾರಲ್ಲಿ, ನಮಗೆ ಕಂಫರ್ಟಬಲ್ ಇರುತ್ತೆ ರೇಟು. ಹಾಗಾಗಿ ಸೊ ಇವಾಗ ಸ್ನ್ಯಾಕ್ಸ್ ತಂದಿದ್ದೀನಿ ಡಿಮಾರ್ಟ್ನಿಂದ, ಅದನ್ನು ಮಾಡೋಣ ಬನ್ನಿ. ಹಾಗೆ ಸ್ವಲ್ಪ ಕವರ್ನ ಬೇಕಿಟ್ಟಿದ್ದೀನಿ, ಸೊ ಅದನ್ನು ಮಾಡೋಣ. ಯಾರಿಗೆಲ್ಲ ಟ್ರೆಡಿಷ್ನಲ್ ಡ್ರೆಸ್ ಬೇಕು, ಫಂಕ್ಷನ್ಸ್ ಆಗ್ಬೋದು, ಏನಾದ್ರು ಇದ್ದರೆ
ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ನಿಮಗೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ. ಆರಾಮಾಗಿ ರಿಸೆಪ್ಷನ್ಗೂ ಬೇಕಾದ್ರೆ ವೇರ್ ಮಾಡ್ಬೋದು, ಮುಹೂರ್ತಕ್ಕೆ ಎಲ್ಲದಕ್ಕೂ ವೇರ್ ಮಾಡ್ಬೋದು. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಪ್ಯಾಂಟು ಕೂಡ ಎಲ್ಲ ನಿಮ್ಗೆ ಏನು ಸೈಜ್ ಇದೆ ಅದೇ ಸೈಜ್ ತರಿಸ್ಕೊಳ್ಳಿ, ಏನು ಎಕ್ಸ್ಟ್ರಾ ಲಾರ್ಜ್ ತರ್ಸೋಕೆ ಹೋಗಬೇಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ, ಅದೊಂದು ಹೇಳ್ತೀನಿ, ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಡಬಲ್ ಎಕ್ಸೆಲ್ ತರಿಸಿದೆ. ಓಕೆ, ಸ್ವಲ್ಪ ಲೂಸೇ ಅನಿಸುತ್ತೆ, ಎಕ್ಸೆಲೇ ಸಾಕು. ಸೊ ನಿಮ್ಗೆ ಏನು ಸೈಜ್ ಇದೆ ಅದು ಪರ್ಫೆಕ್ಟಾಗಿ ತರಿಸ್ಕೊಳ್ಳಿ, ಏನು ಟೈಟ್ ಏನಾಗಲ್ಲ. ಓಕೆನಾ, ಬನ್ನಿ ನಮ್ಮ ಸ್ನ್ಯಾಕ್ಸ್ ಕಂಟಿನ್ಯೂ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ಕಾರ್ನ್ ಬೇಯಿಸಿಟ್ಟಿದ್ದೀನಿ. ಸುಡ್ತಾ ಇದೆ. ಹಬೇಲಿ ಈ ಥರ ಬೇಯಿಸಿದ್ದೀನಿ, ಕೆಳಗಡೆ ಕುಕ್ಕರ್ಗೆ ನೀರು ಹಾಕಿದ್ದೀನಿ, ಮೇಲೆ ತೂತ್ ಪಾತ್ರೆ ಅಕ್ಕಿ ಈ ಥರ ತುಂಬ್ಕೊಂಡಿದ್ದೀನಿ. ಹಿಂಗೆ ಗ್ಲಾಸ್ ಇಟ್ಬಿಟ್ಟು ಬೇಯಿಸ್ಕೋಬೇಕು, ಅವಾಗ ಅದು ನೀಟಾಗಿ ಆಗುತ್ತೆ, ನೀರು ತುಂಬ್ಕೊಂಡಂಗೆ ಆಗಲ್ಲ. ಸೊ ನೆನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಹೋದಾಗೆಲ್ಲ ನಮ್ಮ ಯಜಮಾನ್ರು ಆಲ್ಮೋಸ್ಟ್ ಇದು ತಂದೆ ತರ್ತಾರೆ, ಮಖಾನ ಐಟಮ್. ಸೊ ಇದರಲ್ಲಿ 3 ಇದೆ. ಒಂದು ಬಂದು ಮೆನ್ಷನ್ ಮಾಡಿದಾರ ಇಲ್ಲಿ 3 ಪ್ಯಾಕ್ಸ್. ಸ್ಮೈಲಿ ಪೊಟ್ಯಾಟೊ ಬೈಟ್ಸ್, ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್, ಸ್ಮೈಲಿ ಮತ್ತೆ ಮಸಾಲಾ ಫ್ರೈಸ್. ತುಂಬಾನೇ ಚೆನ್ನಾಗಿರುತ್ತೆ. ಜ್ಯೂಸ್ ಬೇಕಾ ಮನೆಗೆ? ಆ ಮಗು ಅವರೇ ಜ್ಯೂಸ್ ಕೇಳ್ತಿಲ್ಲ, ಕೊಟ್ಟ ಇಲ್ಲ, ಕೊಡ್ತೀನಿ ತೋರಿಸ್ತೀರಿ ಜ್ಯೂಸ್. ನೆನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಸ್ಲೈಸ್ ತಗೊಂಡಿದ್ದು. ರೆಗ್ಯುಲರ್ ಆಗಿ ತರಕ್ ಹೋಗಲ್ಲ, ಇದು ಹೆಲ್ದಿ ಎಲ್ಲ ನಮಗೂ ಗೊತ್ತು. ಬಟ್ ಅಂದ್ರೂ ಕೆಲವೊಂದು ಟೈಮಲ್ಲಿ ಚೀಟಿಂಗ್ ಮಾಡ್ಬೇಕಲ್ವಾ, ಏನಾದ್ರು ರುಚಿಯಾಗಿ ತಿನ್ಬೇಕು. ಹಾಗಾಗಿ ನಾನು ನೋಡು ಗ್ಲಾಸ್ ಲೋಟ ತಗೊಳ್ತಾ ಇದ್ದೀನಿ, ಕೊಟ್ರೆ ಅವ್ನು ಬಳ್ಳ. ಯಾವ್ದಿದಾ ಇದಾ ಚಿನಿ? ಇದಕ್ಕೆ ಹಾಕೊಡ್ತೀನಿ, ಇಟ್ಕೋ, ಕಪ್ ಇಟ್ಕೋಬಹುದು. ಇರೋ ಸ್ಟ್ರಾ ಕೊಡ್ತೀನಿ. ಈ ತರ ಪ್ಯಾಕೆಟ್ಸ್ ಇರುತ್ತೆ. ಇದು ಒಳಗಡೆ 3 ಪ್ಯಾಕೆಟ್ಸ್ ಇದೆ. ಮತ್ತೆ ಮಸಾಲಾ ಫ್ರೈಡ್ಸ್, ಇದು ಫಸ್ಟ್ ಟೈಮ್ ತಂದಿರೋದು ನಾನು. ಬರೀ ಫ್ರೆಂಚ್ ಫ್ರೈ ತರ್ತಿದ್ವಿ, ಪ್ಲೈನ್ದು ಸಾಲ್ಟ್. ಇದು ಮಸಾಲಾ ಫ್ರೈಡ್ಸ್. ಸ್ಮೈಲಿ ಮಾಮೂಲಿ. ಇದು ಚೀಸ್ ಪೊಟ್ಯಾಟೊ ಗಾರ್ಲಿಕ್, ಅಲ್ಲ ಚೀಸ್ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್. ಚಿಲ್ಲಿ ಚೀಸ್ ಅಲ್ಲ, ಚಿಲ್ಲಿ. ಆಕ್ಚುಲಿ ಏನಾಗಿತ್ತು ಗೊತ್ತಾ, ಲಾಸ್ಟ್ ಟೈಮ್ ಚೀಸ್ ತಂದ್ಬಿಟ್ಟು ಇರಮ್ಮ ಅದು ಎಣ್ಣೆಗೆ ಹಾಕ್ಬಿಟ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಯಾವುದು? ಸೊ ಸ್ಮೈಲಿ ಮತ್ತೆ ಪೊಟ್ಯಾಟೊ ಬೈಟ್ಸ್ ಹಾಕಿದ್ದೀನಿ. ಇವಾಗ ತಿರುಗ್ಸೋಣ. ಪಾಪ ಸ್ಮೈಲಿಗಳು ಒಳಗಿರಕ್ಕಾಗದೆ ಸ್ಮೈಲ್ ಮಾಡ್ತವೆ ಲಕ ಲಕ ಅಂತ. ಒಬ್ಬೊಬ್ರಿಗೆ 3 ಬೈಟ್ಸ್ ಹಾಕಿದ್ದೀನಿ, ಒಬ್ಬೊಬ್ರಿಗೆ 2 ಸ್ಮೈಲಿ ಹಾಕಿದ್ದೀನಿ. ನೋಡಿ ಸ್ಮೈಲಿ ಅಳ್ತಾ ಇಲ್ಲ, ನಗ್ತಾ ಇದೆ. ಸ್ಮೈಲಿ ಅಳ್ತಾ ಇದೆ ಅಂತ ಅವನೇ. ಚಿನ್ನಿ, ಸ್ಮೈಲಿ ಅಳ್ತಾ ಇಲ್ಲ ಮಗ್ನೆ, ನಗ್ತಾ ಇದೆ. ಅಂತ ಅಳ್ತಾ ಇದೆಯಮ್ಮ ಸ್ಮೈಲಿ. ಏನ್ ಮಾಡ್ತಾ ಇದೆಯಮ್ಮ ಸ್ಮೈಲಿ? ಹೆಂಗಾಡುತ್ತೆ ಸ್ಮೈಲಿ? ತೋರ್ಸಮ್ಮ. ಸ್ಮೈಲಿ ಸೊ ಫ್ರೆಂಡ್ಸ್, ಎಮ್ಮಿ ಸ್ನ್ಯಾಕ್ಸ್ ರೆಡಿ ಆಗಿದೆ ನೋಡಿ. ಮಸಾಲಾ ಫ್ರೆಂಚ್ ಫ್ರೈ ಮತ್ತು ಸ್ಮೈಲಿ, ಇದು ಹೆಸರೇ ಬರಲ್ಲ ನನಗೆ. ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್ ವಿತ್ ಎಂಥದ್ದು ಸ್ಲೈಸ್ ಜ್ಯೂಸ್. ಓಕೆನಾ, ಇದು ಬಂದು ನನಗೆ ಕಾರ್ನ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ತಿನ್ನೋಕ್ಕೆ ಈ 1 ಪರ್ಸನ್ ರೆಡಿ ಆಗಿದೆ. ಇನ್ನೊಂದು ಹೌಸ್ಕೊಂಬಿಟ್ಟಿದ್ಯಲ್ಲ, ಎಲ್ಲೋಯ್ತು? ಇಲ್ಲಿದೆ ನೋಡಿ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರ್ಗೆ ಚಪಾತಿ ಮತ್ತೆ ಹೊಸ ವಿಧಾನದಲ್ಲಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಒಂಚೂರು ಕಚರ ಇರಲ್ಲ ಅಂತ ಹೇಳವ್ರೆ, ನನಗೆ ಗೊತ್ತಿಲ್ಲ, ಟ್ರೈ ಮಾಡಿದ್ದೀನಿ. ತಿಂದು ನೋಡ್ಬಿಟ್ಟು ಹೇಳ್ತೀನಿ, ನಿಮಗೂ ಇಷ್ಟ ಆದರೆ ಮಾಡಿ. ಓಕೆನಾ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಸಾಕಾಗಿದೆ ಕೆಲಸ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡೋಣ. ಸೊ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರೆಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಓಕೆ, ಬಾಯ್.